ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಆ್ಯಸ್ ಯೂಶ್ವಲ್ ಸೇಮ್ ಟೈಮ್ಗೆ ಸ್ಕೂಲಿಂದ ಹೊರಟೆ. ಮಳೆ ಇಲ್ಲದೆ ಇರೋ ಕಾರಣ ಬೇಗ ಕೂಡ ಮನೆಗೆ ರೀಚ್ ಆದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಳಗ್ಗೆ ಹೊತ್ತು ನಾನು 8:30ಗೆ ಸ್ಕೂಲಿಗೆ ಹೊರಡ್ತೀನಿ. ಹೋಗೋ ಹರಿಬಿರಿನಲ್ಲಿ ನಾನು ಗುಬ್ಬಚ್ಚಿಗೆ ಟೈಮ್ ಕೊಡೋಕ್ಕಾಗಲ್ಲ, ಈವನ್ ಬಾಯ್ ಕೂಡ ಮಾಡೋಕ್ಕಾಗಲ್ಲ. ಬಿಕಾಸ್ ಅಳ್ತಾನೆ, ಹೋಗೋ ಟೈಮ್ಗೆ ನನಗೂ ಕೂಡ ಬೇಜಾರಾಗುತ್ತೆ ಅಂತ ಹೇಳಿ ಹೊರಟುಬಿಡ್ತೀನಿ. ಈವನ್ ಸಂಜೆ ನಾನು ರೀಚ್ ಆಗೋದು ಮನೆಗೆ 5:30 ಆಗುತ್ತೆ. ಎಷ್ಟೊತ್ತಿಗೆ ನನಗೂ ಬಚ್ಚಿನ ನೋಡ್ತೀನಿ ಅನ್ನೋಂಗಾಗಿರುತ್ತೆ. ಅವನು ಕೂಡ ಅಷ್ಟೇ, ನನ್ನ ಬೈಕ್ ಸೌಂಡ್ ಕೇಳ್ತಿದ್ದಂಗೆ ಓಡಿ ಬಂದುಬಿಡ್ತಾನೆ. ಹಾಗಾಗಿ ಮೊದಲು ನಾನು ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿ ನಂತರ ಯಾವುದೇ ಕೆಲಸಗಳಿದ್ರೂ ನಾನು ಮಾಡ್ತೀನಿ. ಇವತ್ತು ಕೂಡ ಅಷ್ಟೇ, ಫಸ್ಟು ಅವನ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ನಂತರ ಫ್ರೆಶ್ ಅಪ್ ಆದ ನಂತರ ಬೆಳಿಗ್ಗೆ ಕೆಲವೊಂದು ಗ್ಲಾಸ್ ಪಾಟ್ಸಲ್ಲಿ ಪಾಚಿ ಆಗಿತ್ತು ಅಂಥೇಳಿ ನೀರನ್ನೆಲ್ಲ ಚೆಲ್ಲಿಟ್ಟು ಹೋಗಿದ್ದೆ. ಅದನ್ನು ಬಂದು ಕ್ಲೀನ್ ಮಾಡಿ ಅದಕ್ಕೆ ಪ್ಲ್ಯಾಂಟ್ಸ್ ಎಲ್ಲ ಹಾಕಿ ಅರೇಂಜ್ ಮಾಡಿ ನಂತರ ಟೈಮು 6 o'clock ಆಗಿತ್ತು ಅಂತ ಹೇಳಿ ಪೂಜೆ ಮಾಡಿದೆ. ಯಾಕೋ ಗೊತ್ತಿಲ್ಲ, ಇವತ್ತು ತುಂಬ ತಲೆನೋವ್ತಿತ್ತು. ನಿಮಗೆ ಗೊತ್ತು, ಸ್ಕೂಲಲ್ಲಿ ವರ್ಕ್ ಇದ್ದೇ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೆ ಕ್ಲಾಸಸ್ ಇರುತ್ತೆ. ಏನೋ 1 or 2 periods ಲೀಜರ್ ಇರುತ್ತೆ. ಅದರಲ್ಲೂ ಕೂಡ ಕರೆಕ್ಷನ್ಸು, ಹೋಮ್ವರ್ಕ್ ಕರೆಕ್ಷನ್ಸ್, ಕ್ಲಾಸ್ ವರ್ಕ್ ಕರೆಕ್ಷನ್ ಅಂತೆಲ್ಲ ಇರುತ್ತೆ. ಹಾಗಾಗಿ ತುಂಬ ಸ್ಟ್ರೆಸ್ ಅನ್ನಿಸ್ತಾ ಇತ್ತು, ಯಾಕೋ ಹೆಡ್ಡೇಕ್ ಅನ್ನಿಸ್ತಾ ಇತ್ತು. ಅದರಿಂದೆಲ್ಲ ಹೊರಗಡೆ ಬರಬೇಕು ಅಂದರೆ, ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂದರೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಹಾಗಾಗಿ ಟೀ ಮಾಡೋಣ ಅಂತ ಹೇಳಿ ಸ್ಟವ್ ಮೇಲೆ ಟೀಗೂ ಕೂಡ ಇಟ್ಟು, ಮಾರ್ನಿಂಗ್ದು ಟಿಫನ್ದು ಬಾಕ್ಸಸ್ಸು, ಕೆಲವೊಂದು ಪಾತ್ರೆಗಳು, ಹಾಗೆ ಲಂಚ್ ಬಾಕ್ಸು ಎಲ್ಲ ಕೂಡ ಇತ್ತು. ಅದನ್ನೆಲ್ಲ ಟೀ ಮಾಡ್ತಾ ಮಾಡ್ತಾ ಅದನ್ನು ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ವಾಶ್ ಮಾಡೋಣ ಅಂತ ಹೇಳಿ ವಾಶ್ ಮಾಡಿದೆ. ವಾಶ್ ಕೂಡ ಮುಗಿಸಿ ಅದನ್ನೊಂದು ಕಡೆ ಸೈಡಿಗಿಟ್ಟು ಸಿಂಕ್ನೆಲ್ಲ ಕ್ಲೀನ್ ಮಾಡಿ ನಂತರ ಸ್ಲ್ಯಾಬ್ ಕೂಡ ಕ್ಲೀನ್ ಮಾಡಿ ಪಾತ್ರೆನ ಸೈಡಿಗೆ ಎತ್ತಿಟ್ಟೆ. ಅಷ್ಟೊತ್ತಿಗೆ ಟೀ ಕೂಡ ರೆಡಿ ಆಯಿತು. ಬಿಸಿ ಬಿಸಿ ಟೀನ ಒಂದು ಕಪ್ಪಿಗೆ ಸರ್ವ್ ಮಾಡಿಕೊಂಡು ಟೀನ ಕುಡಿದೆ. ಸೊ ಇದಾಗಿತ್ತು ನನ್ನ ಈವ್ನಿಂಗ್ ಬ್ಲಾಗ್. ಥ್ಯಾಂಕ್ ಯು ಆಲ್.